ಭೂವರಾಹ ದೇವಸ್ಥಾನದಲ್ಲಿ ಡಿಕೆಶಿ ಆಗಮನಕ್ಕೂ ಮುನ್ನವೇ ಸಂಭವಿಸಿತು ಭಾರೀ ಅಪಚಾರ. ಏನಾಯಿತು? ಇಲ್ಲಿದೆ ಡೀಟೇಲ್ಸ್. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ವಿಚಿತ್ರ ಘಟನೆ ಎದುರಾಗಿದೆ. ಅವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಐತಿಹಾಸಿಕ ಭೂವರಾಹನಾಥ ದೇಗುಲಕ್ಕೆ ಭೇಟಿ ನೀಡಿದರು. ಅವರು ಅಲ್ಲಿಗೆ ಆಗಮಿಸುವ ಮುನ್ನವೇ ಅಲ್ಲಿ ಹೆಜ್ಜೆನು ದಾಳಿ ಸಂಭವಿಸಿದೆ. ಈ ಘಟನೆಗೆ ಜನಸಾಮಾನ್ಯರ ವಲಯದಲ್ಲಿ ಗುಸುಗುಸು ಉಂಟು ಮಾಡಿದೆ. ಸಿಎಂ ಕನಸು ಕಾಣುತ್ತಿರುವ ಡಿಕೆಶಿ ಅವರಿಗೆ ಇದು ಶುಭವನ್ನು ತರುತ್ತಾ ಅಶುಭವನ್ನು ತರುತ್ತಾ ಎಂದು ಹಲವರು ಚರ್ಚಿಸುತ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೆಸಿ ಕೊನೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದ ಈಗ ಎದ್ದಿದ್ದ ನವೆಂಬರ್ ಕ್ರಾಂತಿಯಲ್ಲೂ ಆ ಪದವಿ ಸಿಕ್ಕದ್ದೇ ಸದ್ಯಕ್ಕೆ ಇರುವಲ್ಲೇ ಸಮಾಧಾನ ಪಟ್ಟುಕೊಂಡಿರುವ ಡಿಕೆ ಶಿವಕುಮಾರ್ ಅವರಿಗೆ ವಿಚಿತ್ರವಾದ ಸನ್ನಿವೇಶವೊಂದು ನವೆಂಬರ್ 29ರಂದು ನಡೆದಿದೆ. ಸಿಎಂ ಸ್ಥಾನದ ಕನಸು ಕಾಣುತ್ತಿರುವ ಡಿಕೆಶಿ ಅವರು ದೈವಬಲ ಹೆಚ್ಚಿಸಿಕೊಳ್ಳಲು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಐತಿಹಾಸಿಕ ಭೂವರಾಹನಾಥ ದೇಗುಲಕ್ಕೆ ಭೇಟಿ ನೀಡಿ ಮುನ್ನವೇ ಅಲ್ಲಿ ದಿಢೀರ್ ಹೆಜ್ಜೆನು ದಾಳಿ ಸಂಭವಿಸಿದೆ. ಈ ಘಟನೆ ಸಾಮಾಜಿಕ ವಲಯದಲ್ಲಿ ಗುಸುಗುಸು ಉಂಟು ಮಾಡಿದೆ. ಇದು ಶುಭಶಕನವೋ ಅಪಶಕನವೋ ಎಂಬ ಗೊಂದಲ ಏರ್ಪಟ್ಟಿದೆ. ಸಿಎಂ ಸ್ಥಾನ ಪಡೆಯುವಲ್ಲಿ ಮತ್ತೊಮ್ಮೆ ವಿಫಲರಾದ ನಂತರ ಡಿಕೆಶಿ ಅವರು ಭೂವರಾಹನಾಥ ಸ್ವಾಮಿಯ ಮೊರೆ ಹೋಗಿದ್ರು. ಅದರಂತೆ ಇಂದು ಅವರು ದೇಗುಲಕ್ಕೆ ಆಗಮಿಸುತ್ತಿರುವ ಸಂದರ್ಭದಲ್ಲೇ ಈ ಅಪಚಾರ ನಡೆದು ಹೋಗಿದೆ.